ಹೊಸ ವರ್ಷದ ಸಂಭ್ರಮಕ್ಕೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದ್ದು ರಾಜ್ಯಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಕೆಲವು ಕಡೆ ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧ ಇರುವುದರಿಂದ ಸೆಲೆಬ್ರೇಷನ್ಗೆ ಬ್ರೇಕ್ ಬಿದ್ದಿದೆ. ಇನ್ನು ಬೇರೆಡೆ ಕಠಿಣ ರೂಲ್ಸ್ಗಳ ಮಧ್ಯೆಯೂ ಸಡಗರ ಮನೆ ಮಾಡಿದೆ. ಕ್ಷಣಗಣನೆ ಶುರುವಾಗಿದೆ. ಕಾತರ ಹೆಚ್ಚಾಗಿದೆ. 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಹಾಯ್ ಹಾಯ್ ಅನ್ನಲು ಕೋಟ್ಯಾಂತರ ಜನರು ತುದಿಗಾಲಿನಲ್ಲಿ ನಿಂತಿದ್ದಾರೆ. ವರ್ಷಾಚರಣೆ ಸಂಭ್ರಮಕ್ಕಾಗಿ ಪ್ರವಾಸಿ ತಾಣಗಳೆಲ್ಲ ಹೌಸ್ಫುಲ್ ಆಗಿವೆ. ಇದೇ ಹೊತ್ತಲ್ಲೇ ಹಲವೆಡೆ ರೂಲ್ಸ್ಗಳ ಬಿಸಿ ತಟ್ಟಿದೆ. ಪ್ರವಾಸಿ ತಾಣಗಳು ಹೌಸ್ಫುಲ್, ಅತಿರೇಕದ ಮಸ್ತಿಗೆ ಬ್ರೇಕ್. ಸಂಜೆಯಿಂದಲೇ ದೇಗುಲ, ಪ್ರವಾಸಿ ತಾಣಗಳಿಗೆ ಪ್ರವೇಶ ಬಂದ್. 2025ರ ಹೊಸ ವರ್ಷವನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸೋಕೆ ರಾಜ್ಯದ ಹಲವು ಪ್ರವಾಸಿ ತಾಣಗಳು ಹೌಸ್ಫುಲ್ ಆಗಿವೆ. ಆದರೆ ಸರ್ಕಾರದ ಗೈಡ್ಲೈನ್ಸ್ ಇಕ್ಕಟ್ಟಿಗೆ ಸಿಲುಕಿಸಿದೆ. ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ಸೇರಿ ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6ರವರೆಗೆ ನಿರ್ಬಂಧ ವಿಧಿಸಲಾಗಿದೆ. ರೇವ್ ಪಾರ್ಟಿ, ಡ್ರಗ್ಸ್ ಪಾರ್ಟಿ ನಡೆಸದಂತೆ ಖಡಕ್ ಸೂಚನೆ ನೀಡಲಾಗಿದೆ. ಅದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳಿದೆ. ಟೂರಿಸ್ಟ್ಗಳು ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡೋದು ಅಂಥದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಜಿಲ್ಲಾಡಳಿತದಿಂದ ಒಂದು ಆರ್ಡರನ್ನು ಇಶ್ಯೂ ಮಾಡಿಸ್ತಾ ಇದ್ದೀವಿ. ಹೋಮ್ ಸ್ಟೇ, ರೆಸಾರ್ಟ್ಸು, ಹೋಟೆಲ್ಸು, ಲಾಡ್ಜಸ್ಸು 10 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಸೌಂಡ್ ಸಿಸ್ಟಮನ್ನು ಯೂಸ್ ಮಾಡುವ ಹಾಗಿಲ್ಲ ಔಟ್ಡೋರಲ್ಲಿ. ಕಟ್ಟುನಿಟ್ಟಿನ ರೂಲ್ಸ್ ಮಧ್ಯೆಯೂ ಪ್ರವಾಸಿಗರು ಮುಳ್ಳಯ್ಯನಗಿರಿಯಲ್ಲಿ ಹುಚ್ಚಾಟ ನಡೆಸಿದರು. ಸಾವಿರಾರು ಅಡಿ ಪ್ರಪಾತದ ಗುಡ್ಡದ ಮೇಲೆ ನಿಂತು ಸೆಲ್ಫಿ ತಗೊಂಡು ಚೆಲ್ಲಾಟವಾಡಿದ್ರು. ಇತ್ತ ಮೈಸೂರಿನ ಚಾಮುಂಡಿ ಬೆಟ್ಟ ಪ್ರವೇಶಕ್ಕೆ ಇಂದು ರಾತ್ರಿ 7 ಗಂಟೆಯಿಂದಲೇ ಪ್ರವೇಶ ನಿರ್ಬಂಧಿಸಲಾಗಿದೆ. ರಾತ್ರಿ 9ರ ನಂತರ ಸಾರ್ವಜನಿಕರು ಬೆಟ್ಟದಿಂದ ವಾಪಸ್ ಬರಲು ಸೂಚಿಸಲಾಗಿದೆ. ನಾಳೆ ಬೆಳಗ್ಗೆ 6ರಿಂದ ಎಂದಿನಂತೆ ಪ್ರವೇಶ ಇರಲಿದೆ. ಮೈಸೂರು ಸುತ್ತಮುತ್ತ ರೆಸಾರ್ಟ್ಗಳು ಹೌಸ್ಫುಲ್ ಆಗಿದ್ದು ನಗರದಾದ್ಯಂತ ಹೆಚ್ಚುವರಿ ಭದ್ರತೆ ನಿಯೋಜಿಸಲಾಗಿದೆ. ಮಧ್ಯರಾತ್ರಿ 1 ಗಂಟೆವರೆಗಷ್ಟೇ ವರ್ಷಾಚರಣೆಗೆ ಅವಕಾಶ ನೀಡಲಾಗಿದೆ. ಮಹಿಳಾ ಸುರಕ್ಷತೆಗೆ ಪಿಂಕ್ ಗರುಡ ಪಡೆ ಗಸ್ತು ತಿರುಗಲಿದೆ. ಕೋಲಾರದಲ್ಲಿ ಅಂತರಗಂಗೆ ಬೆಟ್ಟ, ಹನುಮಗಿರಿ ಬೆಟ್ಟಕ್ಕೆ ಇಂದು ರಾತ್ರಿಯಿಂದಲೇ ನಿರ್ಬಂಧವಿದೆ. ಇನ್ನು ಅನುಮತಿ ಇಲ್ಲದೆ ತೋಟದ ಮನೆಗಳಲ್ಲಿ ಪಾರ್ಟಿ ಮಾಡುವಂತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನಕ್ಕೂ ಅವಕಾಶವಿಲ್ಲ. ರಾತ್ರಿ 10ರ ಬಳಿಕ ಹುಬ್ಬಳ್ಳಿಯಲ್ಲಿ ಡಿಜೆಗೆ ಅವಕಾಶವಿಲ್ಲ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಿಳಿಸಿದರು. ಇನ್ನು ಹೊಸ ವರ್ಷಾಚರಣೆ ಸ್ವಾಗತಕ್ಕೆ ಮಂಗಳೂರಲ್ಲಿ ಭರ್ಜರಿ ತಯಾರಿ ನಡೆದಿದೆ. ಪಣಂಬೂರು ಬೀಚ್ನಲ್ಲಿ ಅದ್ಧೂರಿ ನೈಟ್ ಪಾರ್ಟಿಗೆ ಸಿದ್ಧತೆ ನಡೆದಿದೆ. ಇನ್ನು ಐತಿಹಾಸಿಕ ಹಂಪಿಗೆ ಇಂದು ಪ್ರವಾಸಿಗರ ದಂಡೆ ಆಗಮಿಸಿದ್ದು ನಾನಾ ಕಡೆ ಟ್ರಾಫಿಕ್ ಉಂಟಾಗಿತ್ತು. ಬೆಳಗಾವಿಯ ಕ್ಯಾಂಪ್ನಲ್ಲಿ ಓಲ್ಡ್ ಮ್ಯಾನ್ ಗೊಂಬೆಗಳು ರೆಡಿ ಇದ್ದು ಮಧ್ಯರಾತ್ರಿ 12ಕ್ಕೆ ಓಲ್ಡ್ ಮ್ಯಾನ್ ದಹಿಸಲಿದ್ದಾರೆ. ಹೊಸ ವರ್ಷಕ್ಕಾಗಿ ವೆರೈಟಿ ಕೇಕ್ಗಳಿಗೆ ಭರ್ಜರಿ ಡಿಮ್ಯಾಂಡ್ ಸಿಕ್ಕಿದೆ. ಬಳ್ಳಾರಿಯ ಬಹುತೇಕ ಬೇಕರಿಗಳು ಫುಲ್ ರಶ್ ಆಗಿದ್ದು ಕೋಲ್ಡ್ ಮತ್ತು ಐಸ್ ಕ್ರೀಮ್ ಕೇಕ್ಗಳಿಗೆ ಗ್ರಾಹಕರು ಮೊರೆ ಹೋಗಿದ್ದಾರೆ. ಗದಗದಲ್ಲೂ ವೆನಿಲಾ, ಚಾಕೊಲೇಟ್, ಸ್ಟ್ರಾಬೆರಿ, ಡ್ರೈ ಫ್ರೂಟ್ ಸೇರಿ ತರಹೇವಾರಿ ಕೇಕ್ಗಳು ಬೇಕರಿಯಲ್ಲಿ ಬಿಕರಿಯಾಗ್ತಿವೆ. ಏನೇ ಹೇಳಿ, ಬದುಕಿನಲ್ಲಿ ಹಳೆ ವರ್ಷ ಕಳೆದು ಹೊಸ ವರ್ಷ ಸ್ವಾಗತಿಸಲು ಸಕಲ ಸಿದ್ಧತೆ ನಡೆದಿದೆ. ಎಚ್ಚರಿಕೆಯಿಂದ ಹೊಸ ವರ್ಷವನ್ನ ಬರಮಾಡಿಕೊಳ್ಳಿ. ಬ್ಯೂರೋ ರಿಪೋರ್ಟ್, TV9. ಇನ್ನು ಇವತ್ತು ವರ್ಷದ ಕೊನೆಯ ಸೂರ್ಯಾಸ್ತವನ್ನ ಹಲವೆಡೆ ಪ್ರವಾಸಿಗರು ಕಣ್ತುಂಬಿಕೊಂಡ್ರು. ಗಮನಿಸ್ತಾ ಇದ್ದೀರಿ, ಕೊಪ್ಪಳ, ಹುಬ್ಬಳ್ಳಿ, ಮಡಿಕೇರಿ ಮತ್ತು ಬೆಳಗಾವಿಯ ಸೂರ್ಯಾಸ್ತದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೂರ್ಯ ಮುಳುಗ್ತಾ ಇರುವಂತಹ ಅದ್ಭುತ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದ್ರು. ಗಮನಿಸ್ತಾ ಇರಬಹುದು, ಈ ಒಂದು ಸೂರ್ಯಾಸ್ತದ ಸಂದರ್ಭದಲ್ಲೂ ಕೂಡ ಎಷ್ಟು ಕ್ರಿಯೇಟಿವಿಟಿಯಿಂದ ಒಂದಷ್ಟು ಮಂದಿ ವಿಡಿಯೋ ಶೂಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋ ಮೂಲಕ ಖುಷಿ ಪಡ್ತಾರೆ ಅಂತ ಹೇಳಿ ಪ್ರಮುಖವಾಗಿ ಪ್ರವಾಸಿ ತಾಣಗಳಲ್ಲಿ ಈ ರೀತಿಯ ಬೆಟ್ಟ ಗುಡ್ಡಗಳು ಇದ್ದಂತಹ ಸಂದರ್ಭದಲ್ಲಿ ಆ ಬೆಟ್ಟ ಗುಡ್ಡಗಳ ನಡುವೆ ಮೋಡದ ಮರೆಯಲ್ಲಿ ಮರೆಯಾಗುವಂತಹ ಸೂರ್ಯನನ್ನ ಕಣ್ತುಂಬಿಕೊಂಡು ಖುಷಿ ಪಟ್ಟಿದ್ದಾರೆ. ಇದು ವರ್ಷದ ಕೊನೆಯ ಸೂರ್ಯಾಸ್ತದ ಸಮಯದ ಒಂದಷ್ಟು ಅದ್ಭುತ ದೃಶ್ಯಗಳು.